ನಿಜವಾಗ್ಲೂ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ನಿರ್ದೇಶಕ ಗುರುತೇಜ್ ಶೆಟ್ಟಿ ಅವರು ಆ ಸ್ಟೋರಿನ ಹೇಳಿರೋ ರೀತಿ ಇದೆಯಲ್ಲ, ನರೇಟ್ ಮಾಡಿರೋ ವೇ, ಅದು ತುಂಬಾನೇ ಚೆನ್ನಾಗಿತ್ತು. ನಿಜವಾಗ್ಲೂ ನನಗಂತೂ ಕಿರಣ್ ಅವ್ರನ್ನ ಆ ಲುಕ್ ಅಲ್ಲಿ ನೋಡಿ ಓ ಮೈ ಗಾಡ್ ಅಂತಾನೆ ಅನ್ಸಿದ್ದು. ಟ್ರೈಲರ್, ಟೀಸರ್, ಸಾಂಗ್ಸ್ ಎಲ್ಲ ನೋಡಿದ್ದೆ, ಅದರಿಂದಾನೇ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಮೂವಿಗೆ ಎಕ್ಸೈಟ್ ಆಗಿದ್ದೆ ಯಾವಾಗ ನೋಡ್ತೀನಪ್ಪ ಅಂತ. ಫೈನಲಿ ನೋಡಿದೆ. ಇಟ್ ವಾಸ್ ಸೋ ಗುಡ್. ಅಂಡ್ ಆಡಿನಲ್ಲಿದ್ದ ಪ್ರತಿಯೊಬ್ರು ರಿಯಾಕ್ಷನ್ ನೀವು ನೋಡ್ಬೇಕಿತ್ತು. ಕ್ಲೈಮ್ಯಾಕ್ಸ್ ನೋಡಿ ಎಲ್ಲರೂ ಭಾವುಕರಾಗೋದು. ಪ್ರತಿಯೊಂದು ಹಂತದಲ್ಲಿ ಇದ್ದಿದ್ದ ಸ್ಟೋರಿ, ನರೇಷನ್, BGM ಮತ್ತೆ ವಿಜುವಲೈಸೇಷನ್ ನಿಜವಾಗ್ಲೂ ಮನ್ಸ್ ಮುಟ್ಟೋ ಥರನೇ ಇತ್ತು. ನನಗಂತೂ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು. ಅದೇ ಖುಷಿನಲ್ಲಿ ಈಚೆ ಬಂದ್ರೆ ಕಿರಣ್ ಅವ್ರೊಂದು ಸರ್ಪ್ರೈಸ್ ಕೊಟ್ಬಿಟ್ರು. ಏನಂದ್ರೆ ಅವರೇ ಮೈಕ್ ಇಟ್ಕೊಂಡು ಎಲ್ರದ್ದು ರಿವ್ಯೂ ತಗೋತಾ ಇದ್ರು, ಹೇಗನ್ಸು ಸಿನಿಮಾ ಅಂತ. ನಮ್ ಕೆಲಸ ನೀವು ಕಿತ್ಕೊಂಡಿದ್ದೀರಾ ಅಂತ ನಾನು ಕಿಂಡಲ್ ಮಾಡಿದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೆಪ್ಟೆಂಬರ್ 12 ಥಿಯೇಟರ್ ಅಲ್ಲಿ ಬರ್ತಾ ಇದೆ, ಎಲ್ರಿಗೂ ಸಿಗ್ತಾ ಇದೆ. ಯಾರ್ಯಾರು ಇದ್ದೀರಾ ಕನ್ನಡತಿ ನೋಡಿ ಕಿರಣ್ ಅವ್ರ ಫ್ಯಾನ್ ಆಗಿರೋರು, ಅವ್ರದ್ದು ಒಂದು ವರ್ಷನ್ ಮಾತ್ರ ನೋಡಿದೀರಾ, ಇದು ಇನ್ನೊಂದು ವರ್ಷನ್ ನೋಡಿ, ಮಿಸ್ ಮಾಡಬೇಡಿ. ಆಲ್ ದ ಬೆಸ್ಟ್ ರಾನಿ, ಆಲ್ ದ ಬೆಸ್ಟ್ ಕಿರಣ್ ರಾಜ್, ಅಂಡ್ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್.